ಇವತ್ತು ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಜೊತೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ವ್ಲಾಗ್ ಮಾಡ್ತೀನಿ ಅಂದಿದ್ಕೆ ಬೇಡ ಬೇಡ ಅಂತ ಹಿಂಸೆ ಮಾಡ್ತಿದ್ಲು. ಇವತ್ತು ಬೆಳಿಗ್ಗೆ ಎದ್ದು ನಮ್ಮ ಅಜ್ಜಿ ಹತ್ರ ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ಸ್ನಾನ ಮಾಡಕ್ಕಿಂತ ಮುಂಚೆ ಬಿಸಿ ಬಿಸಿ ಕಾಫಿ ಕೊಡ್ದು. ನಮ್ಮ ಮಹಾರಾಣಿ 10:30 ಆದ್ರೂ ಇನ್ನೂ ಎದ್ದಿರ್ಲಿಲ್ಲ. ಅವಳಿಗೋಸ್ಕರ ಕಾಫಿ ತಂದು ಕೊಟ್ಟು, ಕಾಫಿ ತಂದಿದ್ದೀವಿ ತಗೊಳ್ಳಿ ಮೇಡಮ್. ಟ್ಯಾಂಕ್ ಚಿನ್ನ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಟ್ಯಾಂಕ್ ಚಿನ್ನ ಟ್ಯಾಂಕ್. ಸೊ ಆಮೇಲೆ ಮನೇಲಿ ಇದ್ದಿದ್ ಕಾಯಿನ ಹಿಡಿಬೇಕಿತ್ತು, ಅದನ್ನ ನಾನು ಹಿಡಿಲಿಲ್ಲ. ನಮ್ ತಾತ ಹಿಡಿದ್ರು. ಆಕ್ಚುಲಿ ನೀವು ನಂಬಲ್ಲ, ನಮ್ ತಾತ ಗೌರ್ಮೆಂಟ್ ಟೀಚರ್. ಎದ್ದಿದ್ ಲೇಟ್ ಆದ್ರೂ ಟಿಫನ್ ಮಾತ್ರ ಬೇಗ ಮಾಡ್ಬಿಟ್ಟಿರ್ತಾಳೆ ನನ್ ತಂಗಿ ಬಕಾಸುರಿ. ಮೇಕಪ್ ಸೆಟ್ಟೆ ಎತ್ಕೊಂಡ್ಬಿಟ್ರು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ತಲೆಗೆ ಎಣ್ಣೆ ಹಾಕ್ಸ್ಕೊಂಡ್ ಮೇಲೆ ಸ್ನಾನ ಮಾಡ್ಬೇಕು ಅಲ್ವಾ, ಸೊ ಅದಕ್ಕೆ ಸ್ನಾನ ಮಾಡ್ಕೊಂಡ್ ಬಂದು ನಮ್ಮನ ಹತ್ರ ಗಾಡಿ ಕೀಕೊಂಡು ಗಾಡಿ ಓಡಿಸ್ಬೇಕು ಅಂದಿದ್ಕೆ ಬೇಡ ಅಂತು. ಗೈಸ್ ನಮ್ಮಮ್ಮ ಬಾಯಲ್ಲಿ ಹೇಳ್ತಾವ ಗಾಡಿ ತಗೋಬೇಡ ಅಂತ. ನಮ್ಮ ಅಪ್ಪನ ಗಾಡಿನೇ ಸ್ಟಾರ್ಟ್ ಆಯ್ತಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಆಕ್ಚುಲಿ ನಲ್ಲಿಕಾಯಿನ ತಿಂದು ತುಂಬಾ ದಿನ ಆಗಿತ್ತು. ಅದಕ್ಕೆ ಇವತ್ತು ಕಿತ್ಕೊ ಒಂದು ಟ್ರೈ ಮಾಡೋಣ ಅಂತ ನಲ್ಲಿಕಾಯಿನ ಚೆನ್ನಾಗಿ ಜಜ್ಬಿಟ್ಟು ಉಪ್ಪು ಖಾರ ಹಾಕಿ ಅದನ್ನ ಮಿಕ್ಸ್ ಮಾಡಿ ಚಿತ್ರಾನ್ನಕ್ಕೆ ನೆನ್ಸ್ಕೊಂಡ್ ತಿಂತಿದೀವಿ ಬುದ್ಧಿವಂತರು. ಸೊ ಆಮೇಲೆ ಸಿಟಿಯಿಂದ ಮನೆಗೆ ಐಟಮ್ ತಂದಿದ್ರು. ಅದನ್ನ ಈಸ್ಕೊಂಡು ಮನೆಗ್ ಬಂದಿಟ್ಟು ನಮ್ಮ ಅಕ್ಕ ಮತ್ತೆ ಅವ್ರ ತಂಗಿದ್ದು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಅಕ್ಕ ಬೇಡ ಬೇಡ ಅಂತಿದ್ಲು. ಯಾಕಂದ್ರೆ ನಮ್ಮ ಅಕ್ಕ ಇನ್ನು ಮೇಕಪ್ ಮಾಡಿರ್ಲಿಲ್ಲ ಅದಕ್ಕೆ. ಈ ಚಳಿಗೆ ಮನೇಲಿ ಬಿಸಿ ಬಿಸಿ ಬಜ್ಜಿ ಮಾಡಿದ್ರು. ಅದನ್ನ ತಿನ್ಕೊಂಡು ಆಚೆ ಬಂದ್ರೆ ನಮ್ಮ ಅಕ್ಕವ್ರು ಎಲ್ಗೋ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಎಲ್ಗೋ ಹೋಗ್ತವ್ರೆ ಅಂತ ನೋಡಿದ್ರೆ ವಾಟರ್ ಟ್ಯಾಂಕ್ ಮೇಲೆ ಹೋಯ್ತವ್ರೆ. ಏನಕ್ಕೆ ಹೋಗ್ತವ್ರೆ ಅಂತ ಅನ್ಕೊಂಡ್ರೆ ಫೋಟೋ ತೆಗಿಸ್ಕೊಳಕ್ಕೆ. ಫಸ್ಟ್ ಹೆಣ್ಮಕ್ಳು ಫೋಟೋ ಹುಚ್ಚು, ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಫೋಟೋ ತಗೊಟ್ಬಿಟ್ಟು ನಾವ್ ಮನೆಗ್ ಬಂದ್ವಿ ಅಷ್ಟೇ. ಸೊ ಇವತ್ತಿಷ್ಟೇ, ಮತ್ತೆ ಸಿಗುವ. ಟೇಕ್ ಕೇರ್, ಬೈ ಬಾಯ್.